ಎಷ್ಟು ಚೆನ್ನಾಗಿದೆ ಸರ. ಒಂದೂ ಇದಕ್ಕೆ ರೋಗ ಇದು ಕಾಣ್ತಾ ಇಲ್ಲ. ಸ್ವಲ್ಪ ಮಟ್ಟಿಗೆ ಅಲ್ಲೇ ಮನೆ ಮಳೆ ಇದ್ರಾಗ ಕಾಣತ್ತಿತ್ತು. ಇದರಿಗೆ ಬತ್ತಬಿಟ್ಟು ಈಗೇನು ಬೆಳೆದ ಎಲ್ಲಿನೂ ಚೆನ್ನಾಗಿ ಅಡ್ಡಾಡ್ತಿದೆ. ಮಳೆ ಕೊರತೆ ಇದ್ದರೂ ಕೂಡ ಇದನ್ನು ಕಂಬನಿ ಹನಿಹುಲ್ಲನ್ನು ಅಂತೀವಿ ನಾವು, ಅದನ್ನು ಹೀರಿಕೊಂಡು ನಮ್ಮ ಬೆಳೆಗೆ ಯಾವುದೂ ತೊಂದರೆ ಆಗದಂಗೆ ನೋಡ್ಕೊಳ್ತಾ ಇದೆ. ಮೊಳಕಿನ ಸಂದರ್ಭದಲ್ಲಿ ಸ್ವಲ್ಪ ಮಳೆ ಕಡಿಮೆ ಇದ್ದರೂ ಕೂಡ ಬೆಳೆ ಚೆನ್ನಾಗಿದೆ. ಆದ ಕಾರಣ ನಾನು ನಮ್ಮ ರಾಜೇಂದ್ರ ಖುಬಾ ಅವರಿಗೆ ಧನ್ಯವಾದ ಹೇಳುತ್ತಾ, ನಮ್ಮ ರೈತರೆಲ್ಲರೂ ಈಗ ಮುಂದಿನ ದಿನಗಳಲ್ಲಿ ಆರ್ಗ್ಯಾನಿಕ್ ಉಪಯೋಗ ಮಾಡಲೆಂದು ಎಲ್ಲರನ್ನು ಕೇಳಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು. ರೈಟ್ ಕಂಡೀಷನರನ್ನು ಉಪಯೋಗಿಸುತ್ತೇನೆ. ನಾನು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ನೋಡಿದಾಗ ಈ ಖುಬಾ ಪ್ರಾಡಕ್ಟ್ನ ಮಾಹಿತಿಯನ್ನು ತಿಳಿದುಕೊಂಡು ರಾಜೇಂದ್ರ ಖುಬಾ ಅವರನ್ನು ಫೋನ್ ಮುಖಾಂತರ ಅವರನ್ನು ಕೇಳಿಕೊಂಡು ಅವರಿಗೆ ಕೇಳಿದಾಗ ಕಬ್ಬಿನ ಬೆಳೆಗೆ 1 ಎಕರೆಗೆ 16 ಚೀಲ ಖುಬಾ ಸಾಯಿಲ್ ಕಂಡೀಷನರನ್ನು ಹಾಕಿದ್ದೇನೆ. ಮತ್ತು ಆನಂತರ ಈಗ ಮುಂಗಾರು ಹಂಗಾಮಿನಲ್ಲಿ ಹೆಸರು ಬಿತ್ತನೆ ಮಾಡೋದಿದೆ ಸರ್ ಅಂತ ನಾನು ಕೇಳಿಕೊಂಡಾಗ ಅವರು ನನಗೆ 1 ಎಕರೆಗೆ 2 ಚೀಲ ಗೊಬ್ಬರ ಹಾಗೂ ಬೀಜೋಪಚಾರ ಸಲುವಾಗಿ 4 kg ಪಾಕೆಟ್ ಅದು ಒಂದು ಕೊಟ್ಟಿದ್ದರು. ಮತ್ತು ಈಗ ಕೊಂಡ್ರು ಬರೋ ಹೊತ್ತಿನಾಗ ಬಿತ್ತಿದ್ದು ನಾನು 14ನೇ ತಾರೀಕು ಜೂನ್ 14ರಂದು ಬಿತ್ತನೆ ಮಾಡಿದ್ದೇನೆ. ಎಂದು ನಾನು ಖುಬಾ ಇಲ್ಲ ಈ ಬೇವಿನ ಎಣ್ಣೆಯನ್ನು ಪ್ರತಿ ಗಿಡಕ್ಕೆ 50 ಗ್ರಾಂ ಇದು ಒಂದು ಮ್ಯಾಚ್ ಕಡ್ಡೆಗಿಂದ ಹಾಕಿ ಸ್ಪ್ರೇ ಮಾಡಲು ಇಂದು ಚಾಲು ಮಾಡುತ್ತಿದ್ದೇನೆ. ಗ್ರೋತ್ ಪ್ರಮೋಟ್ ಪಚಾಯ ಸಂಬಂಧ ಇಲ್ಲಿ ಜಾನ್ ಗುಡು ಪಟೇಲ್ ಬೀದರ್ ಜಿಲ್ಲೆಯ ಪ್ರಗತಿಪರ ರೈತ ಮತ್ತು ನಿಜವಾದ ಸ್ಫೂರ್ತಿ. ಕೃಷಿಯಲ್ಲಿ ಅವರ ಶ್ರೀಮಂತ ಹಿನ್ನೆಲೆಯೊಂದಿಗೆ ಜಾನ್ ವಿವಿಧ ಕೃಷಿ ಒಳಹರಿವುಗಳನ್ನು ಎಚ್ಚರಿಕೆಯಿಂದ ಮೌಲ್ಯಮಾಪನ ಮಾಡಿದರು ಮತ್ತು ಖುಬಾ ಸಾವಯವ ಉತ್ಪನ್ನಗಳನ್ನು ಆಯ್ಕೆ ಮಾಡಿಕೊಂಡರು. ಇದು ಅವರ ಹೊಲಗಳು ಮತ್ತು ಭವಿಷ್ಯವನ್ನು ಬದಲಾಯಿಸುವ ನಿರ್ಧಾರ. ಯಶಸ್ವಿ ಗೋಧಿ ಸುಗ್ಗಿಯ ನಂತರ ಅವರು ಈಗ ಹಸಿರು ಬೇಳೆ ಹೆಸರು ಬೆಳೆಯುತ್ತಿದ್ದಾರೆ. ಕಡಿಮೆ ಮಳೆಯ ನಡುವೆಯೂ ಅವರ ಬೆಳೆಗಳು ಬೆಳೆದಾಡುತ್ತಿವೆ. ಬೆಳಗಿನ ಇಬ್ಬನಿಯಿಂದ ತೇವಾಂಶವನ್ನು ಬಳಸಿಕೊಳ್ಳುವ ಖುಬಾ ಅವರ ವಿಶಿಷ್ಟ ಹೈಗ್ರೋಸ್ಕೋಪಿಕ್ ಗುಣಲಕ್ಷಣಗಳಿಗೆ ಧನ್ಯವಾದಗಳು. ಇಂದು ಅವರು ನೈಸರ್ಗಿಕ ತೋಟಗಾರಿಕೆ ಎಣ್ಣೆ ಮತ್ತು ಬೆಳವಣಿಗೆಯ ಪ್ರವರ್ತಕರು ಸಂಯೋಜನೆಯನ್ನು ಅನ್ವಯಿಸುತ್ತಿದ್ದಾರೆ. ಕೀಟಗಳ ವಿರುದ್ಧ ತಮ್ಮ ಬೆಳೆಗಳನ್ನು ಬಲಪಡಿಸುತ್ತಿದ್ದಾರೆ ಮತ್ತು ಹೂಬಿಡುವಿಕೆಯನ್ನು ಬೆಂಬಲಿಸುತ್ತಿದ್ದಾರೆ. ವಿಶೇಷವಾಗಿ ಪ್ರಸ್ತುತ ಮೋಡ ಕವಿದ ವಾತಾವರಣದಲ್ಲಿ ನೆರೆಯ ಹೊಲಗಳಲ್ಲಿನ ಸಾಂಪ್ರದಾಯಿಕ ಕೃಷಿಗೆ ಹೋಲಿಸಿದರೆ ಅವರ ಬೆಳೆಗಳು ಎದ್ದು ಕಾಣುತ್ತವೆ, ಹಸಿರು, ಬಲವಾದ ಮತ್ತು ಹೆಚ್ಚು ಸ್ಥಿತಿಸ್ಥಾಪಕ. ಈಗ ಅದೇ ಸಮಯದಲ್ಲಿ ಅವರು ಖುಬಾ ಉತ್ಪನ್ನಗಳನ್ನು ಮಾತ್ರ ಬಳಸಿ ಕಬ್ಬು ಬೆಳೆಯುತ್ತಿದ್ದಾರೆ. ಹತ್ತಿರದ ರೈತರು ಭೇಟಿ ನೀಡಲು ಸ್ವಾಗತ. ಜಾನ್ ಪಟೇಲ್ ಕೇವಲ ಬೆಳೆಗಳನ್ನು ಬೆಳೆಯುತ್ತಿಲ್ಲ,
ಅವರು ಭೂಮಿಯನ್ನು ಪೋಷಿಸುತ್ತಿದ್ದಾರೆ, ಪ್ರಕೃತಿಯನ್ನು ರಕ್ಷಿಸುತ್ತಿದ್ದಾರೆ ಮತ್ತು ಆರೋಗ್ಯಕರ ಆಹಾರದೊಂದಿಗೆ ಸಮಾಜಕ್ಕೆ ಹಿಂತಿರುಗಿಸುತ್ತಿದ್ದಾರೆ. ಗುರುತಿಸೋಣ ಮತ್ತು ಉತ್ತಮ ಭಾರತವನ್ನು ನಿರ್ಮಿಸುತ್ತಿರುವ ಅಂತಹ ದೂರದೃಷ್ಟಿಯ ರೈತರನ್ನು ಆಚರಿಸಿ. ರೈತ ಬಾಳೆ ಬೆಳಗಲಿ, ನಾಡು ಬೆಳಗಲಿ. ಧನ್ಯವಾದಗಳು. ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲ್ಲೂಕಿನ ವಡ್ಡಂಕೇರಿ ಗ್ರಾಮದ ಪ್ರಗತಿಪರ ರೈತ ಜನ ಗುಡು ಪಟೇಲ್ ಅವರನ್ನು ಭೇಟಿಯಾಗಿರಿ. ಅವರು ಸುಸ್ಥಿರ ಕೃಷಿಯಲ್ಲಿ ಹೊಸ ದಾರಿ ತೋರಿಸುತ್ತಿದ್ದಾರೆ. ಇತ್ತೀಚೆಗೆ ತಾವು ಬೆಳೆದ ಗೋಧಿ ಬೆಳೆಗಾಗಿ ಜನಭಾಯ್ ಅವರು ಸಂಪೂರ್ಣವಾಗಿ ಕುಬಾ ಸಂಸ್ಥೆಯ ಸಾವಯವ ಉತ್ಪನ್ನಗಳನ್ನು ಬಳಸಿದರು. ಫಲಿತಾಂಶವೇನೆಂದರೆ ಆರೋಗ್ಯವಂತ ಹಾಗೂ ಬಲಿಷ್ಠ ಬೆಳೆಗಳು, ಸುಸಂಸ್ಕೃತ ಮಣ್ಣು ಮತ್ತು ತೀವ್ರ ಬಿಸಿಲಿಗೂ ತಡೆಯುಳ್ಳ ಬೆಳೆಯ ಸ್ಥಿತಿಶೀಲತೆ. ಸಾವಯವ ಕೃಷಿಗೆ ಬದಲಾವಣೆಯಿಂದಾಗಿ ಅವರು ಬೆಳೆ ವೆಚ್ಚವನ್ನು ಕಡಿಮೆ ಮಾಡಿರುವುದರ ಜೊತೆಗೆ ಮಣ್ಣು ಹಾಗೂ ಬೆಳೆಯ ಗುಣಮಟ್ಟವನ್ನು ಹೆಚ್ಚಿಸಿಕೊಳ್ಳಲು ಸಹ ಯಶಸ್ವಿಯಾಗಿ ಮುಂದಾಗಿದ್ದಾರೆ. ಈ ಯಶಸ್ಸಿನಿಂದ ಪ್ರೇರಿತರಾಗಿ ಈಗ ಅವರು ತಮ್ಮ ಮುಂದಿನ ಬೆಳೆ ಹೆಸರುಕಾಳು ಬಿತ್ತನೆಗಾಗಿ ಕುಬಾ ಸಾಯಿಲ್ ಬೂಸ್ಟರ್ ಅನ್ನು ಬೀಜೋಪಚಾರಕ್ಕೆ ಬಳಸುತ್ತಿದ್ದಾರೆ ಮತ್ತು ಕುಬಾ ಸಾವಯವ ರಸಗೊಬ್ಬರ ಬಳಸಿ ಬೆಳೆಯ ಹಂತ ಆರಂಭಿಸಿದ್ದಾರೆ. ಇದು ಕೇವಲ ಕೃಷಿಯಲ್ಲ, ಇದು ಪ್ರಕೃತಿಗೆ, ಆರೋಗ್ಯಕ್ಕೆ ಮತ್ತು ಭವಿಷ್ಯದ ಮಣ್ಣಿಗೆ ನಿಷ್ಠೆಯ ಸಂಕೇತ. ಜನಗುಡು ಪಟೇಲ್ ಅವರ ಈ ಪ್ರಯಾಣವು ನಮಗೆ ತೋರಿಸುತ್ತಿದೆ, ಸಾವಯವ ಕೃಷಿ ಎಂಬುದು ನಿಸರ್ಗ ಸ್ನೇಹಿಯಾಗಿರುವುದಷ್ಟೇ ಅಲ್ಲ, ಅದು ಚಾತುರ್ಯಪೂರ್ಣ, ಕಡಿಮೆ ವೆಚ್ಚದ ಮತ್ತು ಪರಿಣಾಮಕಾರಿ ವಿಧಾನವೂ ಆಗಿದೆ. ಮಣ್ಣನ್ನು ಉಳಿಸುತ್ತಾ, ಆರೋಗ್ಯಕರ ಆಹಾರವನ್ನು ಪೂರೈಸುತ್ತಾ ಬದಲಾವಣೆಗೆ ಸ್ಫೂರ್ತಿ ನೀಡುತ್ತಿರುವ ಜನಗುಡು ಪಟೇಲ್ ಹಾಗೂ ಇತರ ರೈತರಿಗೆ ನಮಸ್ಕಾರ. ಹತ್ತಿರದ ರೈತರು ಅವರ ರೈತ ಬಿಡುವಿಗೆ ಭೇಟಿ ನೀಡಿ ಸಾವಯವ ಕೃಷಿಯ ಪ್ರಯೋಜನಗಳನ್ನು ನೇರವಾಗಿ ಅನುಭವಿಸಬಹುದು. ಭಾರತದ ನೆಲ ನನ್ನ ತಾಯಿ ಭೂದೇವಿ, ನಿನ್ನ ಪ್ರಾರ್ಥಿಸುತ್ತೇವೆ, ನಿನ್ನ ಮಡಿಲಲ್ಲಿ ಜೀವನದ ಬೀಜ ಬಿತ್ತುತ್ತೇವೆ. ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನೆಲೆಸಿದೆ, ನಿನ್ನ ಕಾಪಾಡಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ. ನಾವು ಸಾವಯವ ಕೃಷಿಕರು, ಸಾವಯವ ನಮ್ಮ ಪ್ರಾರ್ಥನೆ. ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ, ನಮ್ಮ ಭೂತಾಯಿ ಮರೆತಿಲ್ಲ. ಕುಬಾ ಸಾಯಿಲ್ ಕಂಡೀಷನರ್ ಎಲ್ಲ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಬಲವರ್ಧಿತವಾಗಿರುವ ಏಕೈಕ ಗೊಬ್ಬರ. ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ, ವಿಸ್ತೃತ ಜೀವಿತಾವಧಿ ಹೊಂದಿದೆ. ತೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೊರತೆಯಲ್ಲಿಯೂ ತಾಪಮಾನ ಹೆಚ್ಚಾದರೂ ಹಸಿರು ಬೆಳೆಯ ಚೈತನ್ಯವನ್ನು ನೀಡುವ ಜೀವಧಾರೆ. ಈ ಗೊಬ್ಬರವು ಎಲೆಗಳು ಬೇರುಗಳ ನೇರ ಸಂಪರ್ಕಕ್ಕೆ ಬಂದರೂ, ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು, ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಕುಬಾ ಸಾಯಿಲ್ ಕಂಡೀಷನರ್ ಯಾವುದೇ ಮಣ್ಣು, ನೀರು ಅಥವಾ ಹವಾಮಾನಕ್ಕೆ ಸೂಕ್ತ. ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ, ಬೇರೆ ಯಾವುದೇ ಗೊಬ್ಬರ ಬೇಕಿಲ್ಲ. ಕುಬಾ ಸಾಯಿಲ್ ಬೂಸ್ಟರ್ ಬೀಜ ಸಂಸ್ಕರಣೆ, ಬೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ. ಕುಬಾ ಕೂತು ಮೋಟರ ಕಡಿಮೆ ಬೆಳಕಿನಲ್ಲಿ ಬೆಳವಣಿಗೆಯ ಸಹಕಾರ. ಹೂ ಬಿಡುವಿಕೆ, ಹೂ ಮತ್ತು ಹಣ್ಣು ಇಳುವರಿಯನ್ನು ಹೆಚ್ಚಿಸಲು. ನ್ಯಾಚುರಲ್ ಹಾರ್ಟಿಕಲ್ಚರ್ ಆಯಿಲ್ ನಮ್ಮ ಊಟಕ್ಕೆ ವಿಷವಲ್ಲ, ಗಿಡಮರಗಳಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ. ನೈಸರ್ಗಿಕ ಕೀಟರೋಗ ತಡೆಗಟ್ಟುವ ಸಹಾಯಕ. ಇದಕ್ಕೆ ಜೊತೆಯಾಗಿ ಕೀಟರೋಗ ತಡೆಯಲು ಒಡನಾಡಿ ಸಸ್ಯಗಳನ್ನು ಬಳಸಿ. ಈ ಪರಿಸರ ನಮ್ಮ ಸ್ನೇಹಿತ,
ನಮ್ಮ ಪೂರ್ವಜರ ಬುದ್ಧಿವಂತಿಕೆ ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಳಸುವುದು, ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು, ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನ್ನದಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ. ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ. ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ. ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ, ಆರೋಗ್ಯಕರ ಆಹಾರ ಬೆಳೆಯಲಿ.